ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಮ್ಮೆಲ್ಲರ ಒಗ್ಗಟ್ಟು ನನಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ. ಆದ್ದರಿಂದ ನನಗೆ ಅಧ್ಯಕ್ಷ ಪದವಿ ಬೇಡ, ಅದನ್ನು ಜಾನಕಿ ಅವ್ರಿಗೆ ಬಿಟ್ಕೊಡ್ತೀನಿ. ಕೈ ಕೊಡಿ. ಮೊದಲನೇದಾಗಿ ನಿಮಗೆ ಕಂಗ್ರಾಸನೇಸನ್. ಅದು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನು ಅದೇ ಹೇಳಿದ್ದು. ನಮ್ಮರೆ ಅದಕ್ಕೆ ನಿಮಗೋಸ್ಕರ ಅಧ್ಯಕ್ಷರು ಪದವಿನೇ ಬಿಟ್ಕೊಟ್ಬಿಟ್ಟವ್ರೆ. ಹಂಗಾಗಿ ನಾನುವೇ ನಿಮಗೋಸ್ಕರ ಒಂದನ್ನು ಬಿಟ್ಕೊಡಮ್ಮ ಅಂತೀವಿ. ಏನು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನನ್ನ ಹಠನ. ಹ್ಞೂ ನಮ್ಮರೆ, ಇನ್ಮ್ಯಾಕೆ ನೀವು ಹೇಳ್ದಂಗೆ ನಾನು ಕಲಿಯಕ್ಕೆ ಒಪ್ಕೋತೀನಿ. ವಾಟ್ ಬಾಬಾ, ಏನು ಹೇಳ್ತಿದ್ದೀರಾ? ಅವಸರದಲ್ಲಿ ಏನೇನೋ ನಿರ್ಧಾರ ತಗೊಳ್ಬೇಡಿ. ಅದಕ್ಕೆ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಂಡಷ್ಟೇ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿವ್ನಿ. ನಮ್ಮರೆ, ನಾನು ಕಲ್ತ್ರೆ ನೀವು ದೂರ ಆಯ್ತಿರೇನೋ ಅನ್ನೋ ದಿಗ್ಲಾಗೆ ನಾನು ಕಲಿಯಕ್ಕಿಲ್ಲ ಅಂದ್ಬಿಟ್ಟೆ. ಆದರೆ ನೀವು ಈಗಲೂ ದೂರ ಇದ್ದೀರಾ ಅಂದರೆ ನಾನು ಯಾಕೆ ನಿಮ್ಮನ್ನ ಬಿಟ್ಟಿರಬೇಕು? ಅದಕ್ಕೆ ನಾನು ಕಲಿತೀನಿ ಅಂತ ಒಪ್ಕೊಂಡೆ. ಬಾಬಾ, ಇಲ್ಲ ಅದಕ್ಕೆ ನಾನು ನಿರ್ಧಾರ ಮಾಡಾಯ್ತು. ನಮ್ಮರೆ ತಗೊಳ್ಳಿ. ಕ್ಷಮಿಸಿ. ಏನು ರಾಮೋರೆ ಇದು? ನಮ್ಮರೆ, ನಿಮ್ಮ ತಾವು ಸಮಯ ಕೇಳಬೇಕು ಅಂತ ಅನ್ಕೊಂಡೆ. ಆದರೆ ಕನ್ನಡದಲ್ಲಿ ಸಿ ಬರೆಯೋದು ಹೆಂಗೆ ಅಂತ ಗೊತ್ತಾಗಲಿಲ್ಲ. ನೀವು ABCD ಹೇಳ್ಕೊಟ್ಟಿದ್ರಲ್ಲ, ಆ ಸಿನ ತೆಗೆದು ಇದಕ್ಕೆ ಹಾಕಬಿಟ್ಟೆ. ಶಾನೆ ಬುದ್ಧಿವಂತನ ಬ್ರಾಹ್ಮಣ, ಸಭಾಸ್ ರಮಣ. ಅವರ ನಿಮಗೆ ಮನೆಗೆ ಬರೋಕೆ ಒಪ್ಕೆನಾ? ಆದರೆ ಒಂದು ಕಂಡೀಷನ್. ನಿಮಗೆ ಮನೇಲಿ ಓದೋದಕ್ಕೆ ತುಂಬ ತೊಂದರೆ ಆಗ್ತಿರೋದ್ರಿಂದ ನೀವಿನ್ಮೇಲೆ ಸ್ಕೂಲ್ಗೆ ಬಂದು ಕಲಿಬೇಕು, ಆಯಿತಾ? ಹಾಂ, ಆಯ್ತು ನಮ್ಮರೆ. ಇನ್ಮ್ಯಾಕೆ ನಿಮ್ಮಿಬ್ಬರ ಮೇಕೆ ಯಾ ಕಣ್ಣು ಬೀಳ್ದೆ ಹೆಂಗಿರ್ಲಿ. ಜಯ, ಹೋಗು ಆರ್ತಿ ತಕೊಂಬ. ಜಾನಕಿ, ರಾಮ ಬಾ. ಬನ್ನಿ ಬನ್ನಿ. ನಾನು ಹೊರಡ್ತೀನಮ್ಮ. ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗು. ಇನ್ನೇನು ಎಲ್ಲ ಮುಗೀತಲ್ಲ. ನಿಮ್ಮಪ್ಪ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಹುಷಾರು, ಎಲ್ಲ ಒಳ್ಳೇದಾಗತ್ತೆ. ಬರ್ತೀನಿ ಅಳಿ ಅಂದರೆ. ಹಾಂ, ಆಯ್ತತ್ತೆ. ಹಾಂ ಸರ್, ಹೊರಟು ಬನ್ನಿ. ಕಳಿಸಿ. ಹಾಂ, ಕಳಿಸಿ. ಹಾಂ, ಒಳ್ಳೆಯದು. ಹಾಂ,
ನಂದಿತಾ ಅವರೇ, ಒಂದು ನಿಮಿಷ. ಎಲೆಕ್ಷನಲ್ಲಿ ಹಂಚಿದ ದುಡ್ಡನ್ನ ಈ ಸಲ ಲೆಕ್ಕದಲ್ಲಿ ಸರಿ ಮಾಡ್ಕೋಬೋದು ಅಂತ ಅನ್ಕೋಬೇಡಿ. ಲೆಕ್ಕ ನೋಡ್ಕೊತಿರೋದು ನಾನು. ನೆನಪಿರಲಿ, ಲೆಕ್ಕನ ನೀನೇ ನೋಡ್ಕೋ ಜಾನಕಿ. ಲೆಕ್ಕನ ಹೇಗೆ ಚುಕ್ತಾ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮೇಲೆ ನಿನ್ನ ಲೆಕ್ಕ ಶುರು. ಒಂದಾದ್ಮೇಲೆ ಒಂದು ಏಣಿಸ್ತಾರೆ. ಅಪ್ಪ, ಸೂಪರ್ ಅಕ್ಕ ನೀವು. ಹಂಗೂ ಹೆಂಗೋ ಸಂಭಾಳಿಸ್ಬಿಟ್ರಲ್ಲ. ಏಯ್, ಮಾನ ಮಣ್ಣು ಮುಕ್ಕೊಂಡು ಹೋಯ್ತು. ಎಲ್ಲ ಸಂಭಾಳಿಸ್ಬಿಟ್ರಂತೆ. ಎಲ್ಲ ಹಾಳಾಗಿದ್ದು ನಿನ್ನಿಂದಾನೆ ಕಣೆ. ಒಂದು ಡಬ್ಬ ಬದಲಾಯಿಸೋಕೆ ಬರಲ್ವಾ ನಿನ್ಗೆ? ಹೋಗಿ ಹೋಗಿ ಆ ಚಿಕ್ಕ ಮಕ್ಳ ಕೈಲಿ ಸಿಕ್ಕಾಕೊಂಡಿದ್ಯಲ್ಲ. ನನ್ನ ಕಣ್ಮುಂದೆ ನಿಲ್ಬೇಡ, ಹೊಟ್ಟೋಗೆ. ಇನ್ನು ಯಾಕೆ ಈ ದರಿದ್ರ ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ಯಾ? ತಗೊಂಡೋಗೆಲ್ಲಾದ್ರೂ ಬಿಸಾಕು. ಅಲ್ಲಕ್ಕ, ಅದು ದೀಟವಾಗ್ಲೂ ಎಷ್ಟು ಜನ ಹೆಂಗಸರು ನಿಮ್ಗೆ ವೋಟ್ ಮಾಡೋರೆ, ಅದನ್ನ ನೀವು ನೋಡೋಕೆ ಕುತೂಹಲದಾಗಿರ್ತೀರ ಅಂತ ಇದನ್ನ ತಕ್ಕಂಬಂದ ಅಟ್ಟೆ. ಹೋಲಿ ಬಿಡಿ ಅಕ್ಕ, ಸಾರಿ, ಹೋಯ್ತೀನಿ. ನಿಂತ್ಕೊಳೆ. ತರೋದು ತಂದಿದ್ಯಾ? ನನಗೂ ಎಷ್ಟು ಜನ ವೋಟ್ ಮಾಡಿದ್ದಾರೆ ಅಂತ ನೋಡ್ತೀನಿ. ಇಲ್ಲಿ ಚೆಕ್ ಮಾಡು. ಹ್ಞೂ. ಪುಸ್ತಕ ಇದು ಪುಸ್ತಕನೆಯ? ಪುಸ್ತಕ 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 ಇದು ಪುಸ್ತಕನೆಯ? ಇದು ಪುಸ್ತಕನೆಯ? ಅಕ್ಕ, ಸಿಕ್ತು. ಎಬ್ಬೆಟ್ಟು. ಇದು ಒಂದೂ ಪುಸ್ತಕನೇ ಅಕ್ಕ. ಇದು ಏನಕ್ಕ ಇದು? ನಿಮಗೆ ಒಂದೇ ಒಂದು ಓಟ್ ಬಿದ್ದೈತೆ. ದ್ರೋಹಿನ್ ತಂದು ನನ್ನ ಜೊತೆಗೆ ಇದ್ದು ನನಗೆ ಓಟ್ ಮಾಡಿಲ್ವೇನೆ ನೀನು? ಇಷ್ಟು ಧೈರ್ಯ ನಿನಗೆ? ಅಯ್ಯೋ ಅಕ್ಕ, ಬಿಡಿ ಅಕ್ಕ. ದೇವರಳೆಗೂ ನನ್ನಳೆಗೂ ನಿಮ್ಮಳೆಗೂ ನಾನು ನಿಮಗೆ ಓಟ್ ಮಾಡಿರೋದು. ಅದು ಹೇಗೆ ಸಾಧ್ಯ? ನನ್ನ ಓಟು ಸೇರಿ ಎರಡಾದ್ರೂ ಇರ್ಬೇಕು ತಾನೆ? ಯಾಕೆ ಒಂದೇ ಒಂದು ಓಟಿದೆ? ಅಕ್ಕ, ಒಂದು ಕಿತ ಸರಿಯಾಗಿ ಯೋಚನೆ ಮಾಡಿ ನೋಡಿ, ನೀವು ಯಾರಿಗೆ ಓಟ್ ಹಾಕಿದ್ರಿ ಅಂತ. ಓ ಮೈ ಗಾಡ್. ಅಕ್ಕ, ರಿಲ್ಯಾಕ್ಸ್ ಅಕ್ಕ, ರಿಲ್ಯಾಕ್ಸ್. ಸಮಾಧಾನ ಮಾಡ್ಕೊಳ್ಳಿ. ಚಂದ್ರಿ, ಏನು ಮಾತಾಡ್ತೆ? ಸುಮ್ಮನೆ ಹೊಟ್ಟೋಗು. ಅಲ್ಲ ಅಕ್ಕ, ಇಂಥದ್ರಲ್ಲೆಲ್ಲ ಸೋಲು ಗೆಲುವು ಅನ್ನೋದು ಇದ್ದೇ ಇರ್ತೈತೆ. ನೀವು ಹೋಗೆ. ಹೋಗ್ತೀಯ ಇಲ್ಲ? ಆಯ್ತು, ಹೋಯ್ತೀನಿ. ಏನೇ ನಿನ್ನ ಆರ್ಭಟ? ಅಲ್ಲಿ ಪದವಿ ದಾನ ಮಾಡಿಬಿಟ್ಟು ಇಲ್ಲಿ ಪತಿ ಹೊಡಿಬೋದಾ? ಅಶೋಕ್, ನೀವು ಹೊರಗೆ ಹೊಟ್ಟೋಗಿ. ಅರೆ,
ನನ್ನ ರೂಮ್ ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ? ಅದು ಅಲ್ಲದೆ ನನ್ನ ಹೆಂಡತಿ ಎಲೆಕ್ಷನ್ನಲ್ಲಿ ಎಂಥ ದೊಡ್ಡ ಕಾರ್ಯ ಮಾಡಿದ್ದಾಳೆ. ಯಪ್ಪ 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 ಯಪ್ಪ. ಅಶೋಕ್ ಪ್ಲೀಸ್ ಸುಮ್ಮನೆ ಇರಿ ಅಂದೆ. ಅಲ್ಲ, ದೊಡ್ಡದಾಗಿ ಅತ್ತಿಗೆ ಬಿಟ್ಕೊಟ್ಟಕ್ಕೆ ಪೋಸ್ ಕೊಟ್ಟಿಯಲ್ಲ, ನಿಜವಾಗ್ಲೂ ಫೋನ್ ಮಾಡಿದ್ರೆ ನಿಮ್ಗೆ ಎಷ್ಟು ಪೋಸ್ ಬರ್ತಿತ್ತು ಗೊತ್ತಾ? ಸುಮ್ಮನಿರು ಅಂದ್ರೆ ಅರ್ಥ ಆಗಲ್ವೇನೋ ನಿಂಗೆ? ನಮ್ಮರೆ ಇರಿ ಬಲಗಾಲ ಇಟ್ಬಿಟ್ಟು ಒಳಗೆ ಬನ್ನಿ. ಏನು? ನಮ್ಮರೆ, ಇದು ನಿಮಗೆ ತಮಾಷೆ ಅನ್ನಿಸ್ಬೋದು, ಆದರೆ ಇನ್ಮೇಕೆ ನಾವು ಜಗಳ ಆಡಬಾರ್ದು ಅಲ್ವಾ, ಅದಕ್ಕೆಯ. ನಾವಾ? ನೀವು ಅನ್ನಿ. ಸರಿ, ನೀವು ಜಗಳ ಆಡಬಾರ್ದು. ಸರಿ, ನೀವು ಬಲಗಾಲ ಇಟ್ಟು ಒಳಗೆ ಬನ್ನಿ, ಹೇಳ್ತೀನಿ. ಹಂಗೆ ನಮ್ಮರೆ, ನಿಮಗೆ ನನ್ನ ಮ್ಯಾಗ ಕೋಪ ಇಲ್ಲ ಅಲ್ವಾ? ಯಾವ್ದಾರು ಒಂದು ಕಡೆಗೆ ತಲೆ ಅಲ್ಲಾಡಿಸಿ, ನಾನು ಕನ್ಫ್ಯೂಸ್ ಆಗ್ತಿದೆ. ನನಗೆ ನಿಮ್ಮ ಮೇಲೆ ಇನ್ನೂ ಕೋಪ ಇದೆ. ಏನು ಪಾಪ ಐತಾ? ಇರಿ ಒಂದು ನಿಮಿಷ. ಏನಿದು? ಅಭಿನಂದನೆಗಳು. ಯಾಕೆ ಕೋಪ ಇದೆ ಅಂದಿದ್ದಕ್ಕ? ಇಲ್ಲ, ನೀವು ಎಲೆಕ್ಷನ್ನಾಗಿ ಗೆಲ್ತೀರಾ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಇದನ್ನ ಬರೆದುಬಿಟ್ಟು ಜಾಬಲ್ಲೇ ಮಾಡಿಕೊಂಡಿದ್ದೆ. ಆದರೆ ನಂದೇ ತಾರ ಬಿಟ್ಕೊಟ್ಟಂಗೆ ಆಯ್ತಲ್ಲ, ಯಾರಿಗೆ ಗೊತ್ತು, ಅವರೇ ಗೆದ್ದಿರ್ಬೋದು ಏನೋ. ಇಲ್ಲ, ನನಗೆ ಸಂದಾಗ ಗೊತ್ತು, ನೀವೇ ಗೆಲ್ತಿದ್ರಿ. ಅಪ್ಪ, ಈ ವಿಷಯದಲ್ಲಾದರೂ ನಿಮ್ಮ ಅದಕ್ಕೇನು ಬಿಟ್ಕೊಟ್ಟು ಮಾತಾಡಿದ್ರಲ್ಲ. ಏನೂ ಇಲ್ಲ, ಆದರೂ ನಿಮ್ಮ ಮೇಲೆ ನನಗೆ ತುಂಬಾ ಕೋಪ ರಾಮವ್ರೆ. ಇನ್ನೂನಾ? ನೀವು ಆವತ್ತು ಮಾಡಿದ್ದನ್ನು ನಾನು ಕ್ಷಮಿಸೋದೇ ಇಲ್ಲ. ನಾನು ಅವತ್ತು ಎಷ್ಟು ಕೇಳ್ಕೊಂಡ್ರು ನೀವು ಓದೋಕೆ ಒಪ್ಕೊಳ್ಳೇ ಇಲ್ಲ. ನೀವು ಅವತ್ತೇ ಒಪ್ಕೊಂಡಿದ್ರೆ ಇಷ್ಟೆಲ್ಲ ಬೇಕಿತ್ತಾ? ಏನಾಯ್ತು? ಯಾಕವತ್ತು ಆ ರೀತಿ ಮಾಡಿದ್ರಿ? ನಿಮ್ಮನ್ನ ಕಳ್ಕೊಬಿಡ್ತೀನಿ ಅನ್ನೋ ತಿಗ್ಲು. ನೀವು ಇದನ್ನೆಲ್ಲ ನಂಬ್ತೀರ ನಮ್ಮವ್ರೆ? ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಸ್ಯಾನೆ ದಿಗ್ಲಾಯ್ತದೆ. ನೀವು ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ನನಗೆ ಮುಳ್ಳು ಚುಚ್ಚಿದ್ರು, ಬೆಂಕಿ ಬಿದ್ರು ಕಾಪಾಡಕ್ಕೆ ನೀವಿದ್ದೀರ. ಜನಕಿ, ಅಪ್ಪಯ್ಯ,
ಜಾನಕಿ, ನಂದಿತಾ, ಜಾನಕಿ. ಅಪ್ಪಯ್ಯ ಏನಪ್ಪಯ್ಯ ಇದು ಆಶ್ಚರ್ಯ? ಮೂಕಲ ಪೈಲ್ವನ. ಜಾನಕಿ ಮನೆ ಬಂದು ಅಂತ ಬೀಗರು ಫೋನ್ ಮಾಡಿ ಹೇಳಿದ್ರು. ಅದು ಅಲ್ಲದೆ ನನ್ನ ಸ್ವತಂತ್ರ ಇಲೆಕ್ಷನ್ ಏನಾಯ್ತು ಅಂತ ತಿಳ್ಕೊಳಕ್ ನಾನು ಬರ್ಬೇಕಾಗಿತ್ತಲ್ಲ. ಹಂಗ ಅಪ್ಪಯ್ಯ ಈಗಿಂತ ಎಷ್ಟು ದಿವಸ ಇರ್ತೀರಾ? ದಿವಸ ಇಲ್ಲಕ್ಕಲ್ಲ, ಬೆಳಗ್ಗೆ ಹೊಂಡದೆಯ. ನಾನು ನೋಡಕ್ ಬಂದಿದ್ದು ನನ್ನ ಸ್ವತಂತ್ರನ. ಓಹೋ ಹಂಗೆ, ಸೂಪರ್ ಅಪ್ಪಯ್ಯ. ನಂದಿತಾ, ಜಾನಕಿ, ಎಲೆಕ್ಷನ್ ಏನಾಯ್ತು? ಯಾರು ಗೆದ್ರಿ? ಏನು ಕತೆ? ಬೇಡ ಬೇಡ, ನೀವು ಹೇಳ್ಬಿಡಿ, ನಾನೇ ಗೆಸ್ ಮಾಡ್ತೀನಿ. ಜಾನಕಿ, ಜಾನಕಿ, ನೀನು ತುಂಬ ತಿಳಿದಿರೋಳು, ತುಂಬ ಬುದ್ಧಿವಂತೆ. ಆದರೆ ಇಂಥ ವಿಷಯದಲ್ಲಿ ನಂದಿತಾನ ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗಸರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜನರ ಹತ್ರ ಹೋಗೋದು ಹೇಗೆ ಅಂತ ನಂದಿತಾಗ ಮಾತ್ರ ಗೊತ್ತು. ಹಾಗಾಗಿ ನಾನು ಗೆಸ್ ಮಾಡೋ ಪ್ರಕಾರ ನಂದಿತಾನೇ ಗೆದ್ದಿದ್ದು ಅಲ್ವೇನಮ್ಮ? ಕಂಗ್ರ್ಯಾಚುಲೇಷನ್ಸ್. ತಗೋ. ಏಯ್, ಯಾಕಲಾ? ಅಪ್ಪಯ್ಯ, ಜಾನಕಿ ಅದಕ್ಕೆ ಗೆದ್ದಿರೋದು, ನಂದಿ ಅಲ್ಲ. ಹೌದೇನಮ್ಮ? ಅಪ್ಪಯ್ಯ ಇಲ್ಲ ಇಲ್ಲ, ಲೇ ಅಸಕ, ಏಳದ್ ಹೇಳ್ತೀಯ ಓಸಿ ಸರಿಯಾಗಿ ಹೇಳ. ಅಪ್ಪಯ್ಯ ಅತ್ತಿಗೆ ಜಾನಕಿ ಅವ್ರಿಗೆ ಬಿಟ್ಕೊಟ್ರು, ಇಲ್ಲ ಅಂದಿದ್ರೆ ಅತ್ತಿಗೆನ ಗೆದ್ದಿರೋರು. ನಂದಿತಾ, ಹೌದೇನಮ್ಮ? ಯಾಕಮ್ಮ ಹೀಗೆ ಮಾಡಿದೆ? ಖಂಡಿತ ನೀನೇ ಗೆಲ್ತಿದ್ದೆ. ನಾನು ಇದನ್ನು ಒಪ್ಕೊಳ್ಳಲ್ಲಪ್ಪ. ನನ್ನ ಪ್ರಕಾರ ನೀನೇ ಗೆದ್ದಿದ್ದು. ತಗೊಳಮ್ಮ ಇದನ್ನು, ತಗೋ ನೀನು. ಇಲ್ಲ ಮಾವ, ಇದು ಜಾನಕಿಗೆ ಸೇರ್ಬೇಕಾಗಿರೋದು. ವಾ 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 ವಾ, ಈಗಲೂ ಬಿಟ್ಕೊಡ್ತಾ ಇದೆಯಲ್ಲಮ್ಮ. ಸೂಪರ್ ಕಣಮ್ಮ ನೀನು, ಸೂಪರ್. ಜಾನಕಿ, ಲಾಜಿಕಲಿ ನೀನೇ ಅಧ್ಯಕ್ಷೆ. ಸೊ ಕಂಗ್ರಾಟ್ಸ್. ತಗೋ ಇದನ್ನು. ಸರಿ, ಊಟ ಮಾಡೋಣ. ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಮಾವ, ನನಗೆ ಹಸಿವಿಲ್ಲ, ನೀವೆಲ್ಲರೂ ಊಟ ಮಾಡಿ. ಸರಿನಮ್ಮ. ಏನಿಲ್ಲ, ನೀನು ಗೆಲುವಿನ ಗುರುತಿಗೆ ಓಟ್ ಹಾಕಿ ಅಂತ ಕೇಳೋದು ಬಿಟ್ಬಿಟ್ಟು ಪುಸ್ತಕದ ಗುರುತಿಗೆ ಓಟ್ ಹಾಕಿ ಅಂತ ಕೇಳ್ತಿದ್ದಂತೆ. ಅಪ್ಪಯ್ಯ ಮೆತ್ತಗೆ ಮಾತಾಡಿ ಅದಕ್ಕೆ ಕೇಳಿಸ್ಕೊಂಡ್ರೆ ಕೋಪ ಮಾಡ. ಮಾವ, ನನ್ಗೆ ಅನ್ನ ಹಾಕ್ಲಾ ಪಲಾವ್ ಹಾಕ್ಲಾ? ಅನ್ನನ ಹಾಕಮ್ಮ. ಜಾನಕಿ, ಕಂಗ್ರಾಟ್ಸ್ ಕಣಮ್ಮ. ಥ್ಯಾಂಕ್ಸ್ ಮಾವ. ನಂದಿತಾ ಬಿಟ್ಕೊಡದೆ ಕೌಂಟಿಂಗ್ ಆಗಿದ್ರು ನೀನೇ ಗೆಲ್ತಿ ಅಂತ ನಂಗೆ ಗೊತ್ತಿತ್ತು ಕಣಮ್ಮ. ಅದೇಂಗಪ್ಪಯ್ಯ? ಇದೇನು ಪ್ರಶ್ನೆ ಅಂತ ಕೇಳ್ತೀಯಲ್ಲ, ಇಡೀ ಊರಿಗೆ ಗೊತ್ತಿರೋ ವಿಷಯ. ನೀ ಬೇಜಾರು ಮಾಡ್ಕೊಬಿಡಕ್ಕಲ್ಲ. ನಂದಿತಾ ಹುಸಿ ಆಡಂಬರವಾಗಿ ಬೆಳೆದು ಹುಡುಗಿ. ಅವಳಿಗೆ ಜನರ ಜೊತೆ ಬೆರೆಯೋದು ಒಟ್ಟೊಂದು ಗೊತ್ತಿಲ್ಲ. ಆದ್ರೆ ನಾನು ಹಿರಿ ಸೊಸೆ ಹಂಗಲ್ಲ, ಎಲ್ಲದನ್ನೂ ಅರ್ಥ ಮಾಡ್ಕೊಂಡು ಹೋಗ್ತಾಳೆ ಅವಳು. ಆದ್ರೆ ಅಪ್ಪಯ್ಯ, ನಂದಿ ಹತ್ರ ಯಾಕೆ ಹಾಗಂದ್ರಿ? ಹಂಗೆ ಹೇಳ್ದೆ ಇದ್ರೆ ಬೇಜಾರು ಮಾಡ್ಕೊತಿರ್ಲಿಲ್ಲ ಅವಳು. ಈಗ ಮಾತೀನಿ ನಿನ್ನ. ಅಪ್ಪಯ್ಯ, ನೀವು ಸರಿಯಾಗಿ ಮಾಡಿದ್ದೀರಾ. ಯಾಕಮ್ಮ? ಮೊದಲೇ ಉರ್ಕೊಂಡಿದ್ಲು, ಈಗ ಊಟ ಬೇರೆ ಬೇಡ ಅಂತ ಹೋಗವಳೆ. ಮುಗೀತು ಕತೆ. ಅಲ್ಲಕ್ಕಲ್ಲಮ್ಮ, ಅದಕ್ಕೆ ಬಿಟ್ಕೊಟ್ಟಿರ್ಲಿಲ್ಲ ಅಂದರೆ ಅವರೇ ಗೆಲ್ತಿದ್ರು ಅಂದಿಲ್ಲ. ಯಾಕೆ ನಿಮಗೆ ಜಾನಕಿ ಮೇಲೆ ನಂಬಿಕೆ ಇರಲಿಲ್ವೋ? ಅಪ್ಪಯ್ಯ, ನಾನು ನಿಮ್ಮಗ್ನೆಯ ಅದಕ್ಕೆ ಬೇಸರ ಆಯ್ತದೆ ಅಂತಲೇ ನಾನು ನನಗೆ. ಮಗನ್, ಸರಿಯಾಗಿದ್ದೀರಾ ಇಬ್ರು. ಅಪ್ಪಯ್ಯ, ನಮ್ಮವ್ರು ಗೆಲ್ತಾರೆ ಅಂತ ನಂಗೆ ಸಂದಾಗ ಗೊತ್ತಿತ್ತು. ಅದಕ್ಕೆ ಮೊದಲೇ ಒಂದು ಚೀಟಿನಾಗೆ ಅಭಿನಂದನೆಗಳು ಅಂತ ಬರೆದ್ಬಿಟ್ಟು ಜೋಬಲ್ ಮಾಡಿಕೊಂಡಿದ್ದೆ. ನಿಮ್ಮೆಲ್ಲರಿಗಿಂತ ಮೊದಲು ಲಿಸ್ಟ್ ಮಾಡಿದ್ದು ನಾನಯ್ಯ. ವಾ 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 ವಾ, ಪೈಲ್ವಾನ ಹೊಡಿ ಹ್ಯಾಂಡು, ಹೊಡಿ ಹೊಡಿ. ಜೋಡಿ ಅಕ್ಕಿಗಳು ನೀವೇ ಕರಲ್ಲ. ಶಬಾಷ್.
ಎಲೆಕ್ಷನಲ್ಲಿ ಹಂಚಿದ ದುಡ್ಡನ್ನ ಈ ಸಲ ಲೆಕ್ಕದಲ್ಲಿ ಸರಿ ಮಾಡ್ಕೋಬೋದು ಅಂತ ಅನ್ಕೋಬೇಡಿ ಲೆಕ್ಕ ನೋಡ್ಕೊತಿರೋದು ನಾನು.